ೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ ಜನ್ಮಾದ್ಯಸ್ಯೇತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಖ್ಯಂ ತೇಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಹರಿ ಓಂ. ಶ್ರೀಸೂತ ಉವಾಚ ಅತತಂ ಸುಖಮಾಸೀನ ಉಪಾಸೀನಂ ಬೃಹಚ್ಛ್ರವಾಃ ದೇವರ್ಷಿಃ ಪ್ರಾಹ ವಿಪ್ರರ್ಷಿಂ ವೀಣಾಪಾಣಿಃ ಸ್ಮಯನ್ನಿವ. ನಾರದ ಉವಾಚ ಪಾರಾಶರ್ಯ ಮಹಾಭಾಗ ಭವತಃ ಕಚ್ಚಿದಾತ್ಮನ ಪರಿತುಷ್ಯತಿ ಶಾರೀರ ಆತ್ಮ ಮಾನಸ ಏವವ. ಸೂತಾಚಾರ್ಯರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾರದರು ಬಂದ ಮೇಲೆ ಅವರಿಗೆ ಸತ್ಕಾರವನ್ನು ಮುಗಿಸಿದ ಮೇಲೆ ಶ್ರೇಷ್ಠವಾಗಿರತಕ್ಕಂತಹ ವೀಣೆಯನ್ನು ಕೈಯಲ್ಲಿ ಹಿಡಿದು ಮುಗುಳು ನಗೆಯಿಂದ ನಗತಾ ಇರತಕ್ಕಂತಹ ನಾರದರು ಅತ್ಯಂತ ಭಕ್ತಿಭಾವದಿಂದ ಪರಮಾತ್ಮನಿಗೆ ಈ ರೀತಿಯಾಗಿ ಮಾತನಾಡಿದ್ದಾರೆ. ಪಾರಾಶರ್ಯ ಮಹಾಭಾಗ ಭವತಃ ಕಚ್ಚಿದಾತ್ಮನ. ಪರಾಶರರ ಮಕ್ಕಳಾಗಿರ್ತಕ್ಕಂತಹ ಭಗವಾನ್ ವೇದವ್ಯಾಸ ದೇವರೇ, ವಾಸ್ತವಿಕವಾಗಿ ನಿಮ್ಮ ಮನಸ್ಸು ಬೇರೆ ಅಲ್ಲ, ನಿಮ್ಮ ಶರೀರ ಬೇರೆ ಅಲ್ಲ, ನಿಮ್ಮ ಆತ್ಮ ಬೇರೆ ಅಲ್ಲ. ಸಚ್ಚಿದಾನಂದಾತ್ಮಕನಾಗಿರ್ತಕ್ಕಂತಹ ಭಗವಂತನ ಅವಯವಗಳಿಗೂ ಅವನಿಗೂ ಭೇದ ಇಲ್ಲ. ನಮಗಾದರೆ ಭೇದ ಅದ, ಆದರೆ ಭಗವಂತನಿಗೆ ಭೇದ ಇಲ್ಲ. ಅವನ ಕಣ್ಣು, ಕಿವಿ, ಮೂಗು, ಬಾಯಿ, ಮನಸ್ಸು ಎಲ್ಲವೂ ಭೇದದಿಂದ ಕೂಡಿರ್ತಕ್ಕಂಥವುಗಳಲ್ಲ, ಅವು ಅಭೇದ ಅಲ್ಲಿ. ಆದ್ದರಿಂದ ಎರಡೂ ಕೂಡ ಒಂದೇ ಅಂತ ತಿಳ್ಕೊಬೇಕದನ್ನು. ನಾರದರ ಪ್ರಶ್ನೆಯನ್ನು ನೋಡಿದಾಗ ಏನಾಗ್ತದೆ ಅಂದರೆ, ನಿಮ್ಮ ಮನಸ್ಸು ನಿಮ್ಮ ಆತ್ಮ ಎರಡೂ ಯಾಕೋ ಹೊಂದಾಣಿಕೆ ಆದಂತೆ ಕಾಣ್ತಾ ಇಲ್ಲ, ಅದಕ್ಕೆ ನೀವೇನೋ ದುಃಖದಿಂದ ಬಳಲ್ತಾ ಇದ್ದೀರಿ ಅಂತ ಕಾಣ್ತದಲ್ಲ ಅಂತ ತೋರ್ತದದು ಮೇಲ್ನೋಟಕ್ಕೆ ಅರ್ಥ. ಆದರೆ ಭಾಗವತದ ಈ ಅರ್ಥ ಸರಿಯಲ್ಲ. ಅಂದರೆ ಭಾಗವತದ ಅರ್ಥ ಸರಿ, ನಾವು ಮೇಲ್ನೋಟಕ್ಕೆ ತಿಳಿಯುವಂಥ ಅರ್ಥ ಸರಿಯಲ್ಲ ಅಂತ ಅರ್ಥ. ಹಾಗಾದರೆ ನಾರದರ ಮಾತಿನ ಅರ್ಥ ಏನು ಅಂದರೆ, ನಿಮ್ಮ ಶರೀರ, ನಿಮ್ಮ ಆತ್ಮ, ನಿಮ್ಮ ಮನಸ್ಸೇನಿದೆ ಅದೆಲ್ಲವೂ ಕೂಡ ಅಭೇದವಾದವುಗಳು. ಆದ್ದರಿಂದಾಗಿ ನೀವು ಈ ರೀತಿಯಾದ ನಟನೆಯನ್ನು ತೋರಿಸ್ತಾ ಇದ್ದೀರಿ ಅಂತ ಅಭಿಪ್ರಾಯ ಅದು. ಈಗ ನಮ್ಮ ದೇಹ ಸರಿ ಇರ್ತದೆ, ಮನಸ್ಸು ಹೊಂದಾಣಿಕೆ ಇಲ್ಲ ಅಂದರೆ ನಾವು ಒಂದು ರೀತಿಯಾದ ತಳಮಳದೊಳಗೆ ಇರ್ತೀವಿ. ಅಂದರೆ ಮನಸ್ಸಿನ ಸ್ಥಿತಿ, ದೇಹದ ಸ್ಥಿತಿ ಎರಡೂ ಸ್ಪಂದಿಸೋತಿರೋದಿಲ್ಲ. ಹಂಗಂತಲ್ಲ ಅಂತ, ನಿಮ್ಮದು ಹಂಗಲ್ಲ, ನೀವು ಆ ರೀತಿಯಾಗಿ ನಟನೆಯನ್ನು ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಬೇಕು. ಅದಕ್ಕೆ ಹಂಗೆ ಅಭಿಪ್ರಾಯ ಅಂತ ತಿಳ್ಕೊಬೇಕು. ಭಾಗವತಕ್ಕೆ ಜಿಜ್ಞಾಸಿತಂ ಸುಸಂಪನ್ನಂ ಅಪಿತೇ ಮಹದದ್ಭುತಂ ಕೃತವಾನ್ ಭಾರತಂ ಯಸ್ತ್ವಂ ಸರ್ವಾರ್ಥ ಪರಿಬೃಂಹಿತಂ. ನೀವು ನಿಜವಾಗಿಯೂ ಕೂಡ ನಿಮ್ಮ ಅವತಾರದ ಪ್ರಯೋಜನ ಏನಿತ್ತೋ ಅದೆಲ್ಲ ಕಾರ್ಯವೂ ಕೂಡ ಪೂರ್ತಿಯಾಗಿದೆ. ಇನ್ನೂ ಒಂದು ಕಾರ್ಯ ಆಗಿಬಿಟ್ರೆ ಅವತಾರದ ಕಾರ್ಯ ಪೂರ್ತಿಯಾದಂತೆ. ಸರ್ವೋತ್ಕೃಷ್ಟವಾಗಿರ್ತಕ್ಕಂತಹ ಮಹಾಭಾರತವನ್ನು ನೀವು ಬರೆದಿದ್ದೀರಾ. ಕೃತವಾನ ಭಾರತಂ ಯಸ್ತ್ವಂ ಸರ್ವಾರ್ಥ ಪರಿಬೃಂಹಿತಂ. ಮಹಾಭಾರತದಲ್ಲಿ ಇಂಥದ್ದಿಲ್ಲ ಅಂತಿಲ್ಲ, ಎಲ್ಲವೂ ಕೂಡ ಮಹಾಭಾರತದೊಳಗಿದೆ. ಅಂತಹ ಸರ್ವೋತ್ಕೃಷ್ಟವಾಗಿರ್ತಕ್ಕಂತಹ ಮಹಾಭಾರತವನ್ನು ನೀವು ರಚನೆ ಮಾಡಿದ್ದೀರಾ, ಇಲ್ಲ ಅಂತೇನಲ್ಲ. ಜಿಜ್ಞಾಸಿತಂ ಅಧೀತಂ ಚ ಬ್ರಹ್ಮ ಯತ್ತತ್ ಸನಾತನಂ ತಥಾಪಿ ಶೋಚಸ್ಯಾತ್ಮನಂ ಅಕೃತ ಅರ್ಥ ಇವ ಪ್ರಭೋ. ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿರಿ, ಮಹಾಭಾರತವನ್ನು ರಚನೆ ಮಾಡಿರಿ. ಮಹಾಭಾರತದಲ್ಲಿ ಎಲ್ಲವೂ ಇದೆ. ಹಾಗಿದ್ದರೂ ಕೂಡ ನಿಮಗೆ ನಾನು ಇನ್ನೂ ಅವತಾರ ಕಾರ್ಯ ಪೂರ್ತಿ ಆಗಲಿಲ್ಲ, ನಾನು ಇನ್ನೂ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆಯಲ್ಲ, ಅದಕ್ಕೋಸ್ಕರ ನೀವು ನಿಮ್ಮ ಅವತಾರ ಕಾರ್ಯ ಪೂರ್ತಿ ಆಗುವುದಕ್ಕೋಸ್ಕರವಾಗಿ ನೀವು ಶ್ರೀಮದ್ ಭಾಗವತವನ್ನು ರಚನೆ ಮಾಡಬೇಕು ಅಂತ ನನಗನ್ನಿಸ್ತದೆ ಅಂತ. ಯಾಕೆ ಹಿಂಗೆ ಅಂತ ಅಂದರೆ, ಭಾಗವತ ರಚನೆ ಮಾಡಲಿಕ್ಕೆ ಪೂರ್ವಪೀಠಿಕ ಈ ಸಣ್ಣವರು ಪ್ರಾರ್ಥನೆ ಮಾಡಿದ ಹೊರತು ದೊಡ್ಡವರು ಯಾವತ್ತೂ ಕೂಡ ರಚನೆಯನ್ನು ಮಾಡುವುದಿಲ್ಲ. ಆ ಕಾರಣಕ್ಕೋಸ್ಕರ ಇವರ ಪ್ರಾರ್ಥನೆಯ ಮುಖಾಂತರ ಭಗವಂತ ರಚನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪೀಠಿಕೆ. ಇಷ್ಟು ನಾರದರು ಹೇಳಿದಾಗ ಭಗವಂತ ಅಂತಾನೆ, ಅಸ್ತೇವ ಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ. ನೀವು ಹೇಳಿದ್ದೆಲ್ಲ ಸರಿ ಇದೆ, ನನ್ನ ವಿಷಯಕವಾಗಿ ನೀವೇನು ಮಾತನಾಡಿರಿ ಅದೆಲ್ಲವೂ ಸರಿ ಇದೆ. ಖರೆ ನಿಮಗೆ ಗೊತ್ತಾಗ್ತದೆ, ಹೇಳ್ರಿ ಯಾಕೆ ಹೀಗೆ ನನಗೆ ಆಗಿದೆ ಅನ್ನೋದನ್ನು ನೀವು ಹೇಳ್ರಿ. ಭಾರತವನ್ನು ಸರ್ವೋತ್ಕೃಷ್ಟವಾಗಿರ್ತಕ್ಕಂತಹ ಭಾರತವನ್ನು ನಾನು ಬರೆದಾಗಿದ್ದರೂ ಕೂಡ ಯಾಕೆ ನನಗೆ ಈ ರೀತಿಯಾಗಿ ಇನ್ನೂ ಅಸಂತುಷ್ಟಿ ಅಂತ ಅನ್ನೋದೇನದಲ್ಲ. ಸಂತುಷ್ಟ ಅಂತಿಲ್ಲ ನಾನು, ಅಲ್ಲ, ಭಗವಂತ ಯದ್ಯಪಿ ಸಂತುಷ್ಟ, ಮತ್ತು ಅದನ್ನು ತಿಳ್ಕೊಂಡಿರಬೇಕು. ಭಗವಾನ್ ನಾರಾಯಣ ಯಾವತ್ತೂ ಸಂತುಷ್ಟನೇ, ಅವನು ಫಿಕ್ಸ್ ಅದ ಅವನಿಗೆ. ಶ್ರೀಮದಾಚಾರ್ಯರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಪ್ರಾಯಶಃ ಮಹಾಭಾರತದಲ್ಲಿ ನಾನು ಹೇಳಿಲ್ಲ ಧರ್ಮಗಳನ್ನು ಅಂದ್ರೆ ಹೇಳಿಲ್ಲ ಅಂತ ತಿಳ್ಕೊಬೇಡ್ರಿ, ಮುಂದೆ ಅದರ ಸಲುವಾಗಿಯೇ ವಿಸ್ತಾರವಾದ ಗ್ರಂಥವನ್ನು ರಚನೆ ಮಾಡಬೇಕಾಗಿದೆ ಅನ್ನೋ ಉದ್ದೇಶ ಇರೋದ್ರಿಂದಲೇ ಅಲ್ಲೇನು ಹೇಳಿಲ್ಲ, ಪರಿಪೂರ್ಣವಾಗಿ ಹೇಳಿಲ್ಲ ಅಂತ ಅಭಿಪ್ರಾಯ ಮಾಡಬೇಕೋ ವಿನಃ ಬೇರೆ ರೀತಿಯಾಗಿ ಅರ್ಥ ಮಾಡಬಾರದು ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಆದ್ದರಿಂದ ಭಗವಂತನಿಗೆ ಅಸಂತುಷ್ಟಿ ಅನ್ನೋದು ಇಲ್ಲವೇ ಇಲ್ಲ. ಆದರೂ ಭಗವಂತ ಲೋಕ ವಿಡಂಬನೆಗಾಗಿ ಕೇಳ್ತಾ ಇದ್ದಾನೆ, ಯಾಕೆ ಹೇಳ್ರಿ ಎಂಬುದಾಗಿ ತ್ವಂಪರ್ಯಟ ನಿಮಗೆಲ್ಲ ಗೊತ್ತಾಗ್ತದೆ ಅಂತಾನೆ ಭಗವಂತ.
ನಿಮಗೆ ಗೊತ್ತಾಗ್ತದೆ ಯಾಕೆ ನಮಗೆ ಯಾಕೆ ಅಸಂತುಷ್ಟಿ ಅನ್ನೋದು ನಿಮಗೆ ಗೊತ್ತಾಗ್ತದೆ ಅಂತ ಭಗವಂತ ಕಾರಣ ಏನು ಕೊಡ್ತಾನಂದರೆ ತ್ವಂಪರ್ಯಟನ್ ಅರ್ಕ ಇವತ್ರಿಲೋಕಿಂ ಅಂತಶ್ಚರೋ ವಾಯುರಿವಾತ್ಮ ಸಾಕ್ಷಿ ಪರಾವರೆ ಬ್ರಹ್ಮಣಿ ಧರ್ಮತೋ ವ್ರತೈ ಸ್ನಾತಸ್ಯ ಮೇ ನ್ಯೂನಮಲಂ ವಿಚಕ್ಷ್ವ. ನಿಮಗೆ ಅಪರೋಕ್ಷ ಜ್ಞಾನ ಇದೆ ಆದ್ದರಿಂದ ಗೊತ್ತಾಗ್ತದೆ, ಇವರಿಗೆ ಅಪರೋಕ್ಷ ಜ್ಞಾನ ಇದ್ದದರಿಂದ ಗೊತ್ತಾಗ್ತದೆ ಅಂತ ಅನ್ನೋದಾದರೆ ಇಂಥ ಅಪರೋಕ್ಷ ಜ್ಞಾನಕ್ಕೆ ಮೂಲಜನಕ ಭಗವಂತ ಅವನಿಗೆ ಗೊತ್ತಾಗೋದಿಲ್ಲ, ತನ್ನ ಕಾರಣ ಏನು ಅಂತ ಅರ್ಥ ಆಗೋದಿಲ್ಲ ಅವನಿಗೆ. ಅಷ್ಟೇ ಅಲ್ಲ, ಎಲ್ಲ ಕಡೆಗೂ ನೀವು ಅಡ್ಡಾಡ್ತೀರಿ. ವಾಯು ಹೆಂಗೆ ಎಲ್ಲ ಕಡೆಗೆ ಇರ್ತದೋ ಆ ರೀತಿಯಾಗಿ ನಾರದರೆ ಮೂರೂ ಲೋಕಗಳಲ್ಲಿಯೂ ಕೂಡ ಭಗವನ್ನಾಮ ಕೀರ್ತನೆಯನ್ನು ಮಾಡ್ತಾ ಮಾಡ್ತಾ ನೀವು ಓಡಾಡ್ತೀರಿ. ಆದ್ದರಿಂದ ನಿಮಗೆ ನನಗೆ ಯಾಕೆ ಹೀಗಾಗಿದೆ ಅಂತ ಗೊತ್ತಾಗ್ತದೆ ಅಂತಾನೆ. ವಾಯುದೇವರಂತೆ ವ್ಯಾಪ್ತರಾಗಿರುವಿಕೆ ಅಂದರೆ ಓಡಾಡುವಿಕೆಗೆ ಅರ್ಥವಾಗ್ತದೆ ಅಂದರೆ ಸರ್ವತ್ರ ವ್ಯಾಪ್ತನಾದ ಭಗವಂತ ವಾಯುನೊಳಗೂ ವ್ಯಾಪ್ತನಾದ ಭಗವಂತನಿಗೆ ಇದು ಲೋಕ ವಿಡಂಬನೆ ಅಂತ ಅರ್ಥ ಆಗ್ತದೆ ಇಲ್ಲೋ? ಭಗವಂತ ಎಷ್ಟು ಚಂದ ಹೇಳ್ತಾನೆ ಅದನ್ನು. ಆದ್ದರಿಂದ ಅಷ್ಟೇ ಅಲ್ಲ, ಎಲ್ಲ ಪ್ರಾಣಿಗಳೊಳಗೆ ಹೋಗುವ ಶಕ್ತಿ ನಿಮಗಿದೆ ಅಂತ ನಾರದರು ಒಳಗೆ ಹೋಗಿ ಪ್ರೇರಣೆಯನ್ನು ಮಾಡ್ತಾರೆ. ಆ ಶಕ್ತಿ ನಿಮಗಿದೆ, ಆದ್ದರಿಂದ ನಿಮಗೆ ಗೊತ್ತಾಗ್ತದೆ ಅಂತ ಭಗವಂತ ಹೇಳ್ತಾನೆ. ಇಷ್ಟು ಹೇಳಿದಾಗ ನಾರದರು ಹೇಳ್ತಾರೆ, ಸ್ವಾಮಿ ಭವತಾ ಅನುದಿತ ಪ್ರಾಯಂ ಯಶೋ ಭಗವತೋ ಅಮಲಂ ಏನೈವಾಸವನ ತುಷ್ಯೇತ ಮನ್ನೆ ತದ್ದರ್ಶನಂ ಖಲಂ ಯಥಾ ಧರ್ಮಾದಯೋ ಹ್ಯರ್ಥಾಃ ಮುನಿವರ್ಯಾನುಕೀರ್ತಿತಾಃ ನ ತಥಾ ವಾಸುದೇವಸ್ಯ ಮಹಿಮಾ ಹ್ಯನುವರ್ಣಿತಃ. ಸ್ವಾಮಿ, ನೀವು ಭಾರತಾದಿ ಸರ್ವಶಾಸ್ತ್ರಗಳನ್ನು ಸರ್ವೋತ್ಕೃಷ್ಟವಾಗಿ ರಚನೆ ಮಾಡಿದ್ದೀರ, ಅದರಲ್ಲಿ ಎಲ್ಲವೂ ಇದೆ. ಆದರೆ ಭಗವಂತನ ಮಹಿಮೆ ಅಂತ ಅನ್ನೋದೇನಿದೆ, ಶುದ್ಧವಾದ ಸಮಾಧಿ ಭಾಷೆಯಲ್ಲಿ 3 ಭಾಷೆಗಳು ಅಂತಿರ್ತಾವೆ. ಸಮಾಧಿ ಭಾಷಾ, ದರ್ಶನ ಭಾಷಾ, ಗುಹ್ಯ ಭಾಷಾ ಅಂತೂ 3 ಭಾಷಾಗಳು ಇದ್ದೇ ಇರ್ತವೆ. ಅಲ್ಲಿ ಯಾವ ಭಾಷೆಯಲ್ಲಿ ಹೇಳಿದಿರಿ ಅನ್ನೋದು ಇವರಿಗೆ ಗೊತ್ತಾಗುವುದಿಲ್ಲ, ಪಾಮರ ಜನರಿಗೆ ಅರ್ಥ ಆಗುವುದಿಲ್ಲ. ನಿಜವಾಗಿಯೂ ಮಹಾಭಾರತದಲ್ಲಿ ಇಲ್ಲ ಅಂತೇನಲ್ಲ, ಮತ್ತು ನಿಜವಾಗಿಯೂ ಕೂಡ ಮಹಾಭಾರತದಲ್ಲಿ ಎಲ್ಲವೂ ಇದೆ. ಧರ್ಮವೂ ಇದೆ, ಅರ್ಥವೂ ಇದೆ, ಕಾಮವೂ ಇದೆ. ಒಳ್ಳೆ ಮೋಕ್ಷಪ್ರದವಾಗಿರ್ತಕ್ಕಂತಹ ಗ್ರಂಥ ಅದು ಮಹಾಭಾರತ, ಸಂಶಯವೇ ಇಲ್ಲ. ಆದರೆ ಭಾಷೆ 3 ಬಳಸಿದ್ದಲ್ಲ, ಸಮಾಧಿ ಭಾಷೆ, ದರ್ಶನ ಭಾಷೆ, ಗುಹ್ಯ ಭಾಷೆ ಅಂತೂ 3 ಭಾಷೆಗಳನ್ನು ಬಳಸಿದ್ದರಿಂದಾಗಿ ಏನದು ಸಮಾಧಿ ಭಾಷಾ, ದರ್ಶನ ಭಾಷಾ, ಗುಹ್ಯ ಭಾಷಾ ಅಂದರೆ ಏನದು ಅಂದರೆ ಇದ್ದದ್ದನ್ನು ನೇರವಾಗಿ ಹೇಳಿಬಿಡೋದು. ತತ್ವ ಏನಿದೆ ಆ ತತ್ವವನ್ನು ನೇರವಾಗಿ ಹೇಳಿಬಿಟ್ರೆ ಅದನ್ನು ಸಮಾಧಿ ಭಾಷೆ ಅಂತ ಕರೀತಾರೆ. ದರ್ಶನ ಭಾಷಾ ಅಂದರೆ ಏನು, ಮಧ್ಯದಲ್ಲಿ ಬೇರೆ ಬೇರೆ ದರ್ಶನಗಳು ಅಂತ ಏನಿರ್ತಾವೆ. ಪಾಶುಪತ ದರ್ಶನ ಅಂತ ಇರ್ತದೆ, ಶಾಕ್ತ ದರ್ಶನ ಅಂತ ಇರ್ತದೆ, ಸಾಂಖ್ಯ ದರ್ಶನ ಅಂತ ಇರ್ತಾವೆ. ಆ ದರ್ಶನಗಳ ವಿಚಾರಗಳನ್ನು ಅಲ್ಲಿ ಹೇಳೋದು, ಅದನ್ನೇನಂತ ಕರೀತಾರೆ, ದರ್ಶನ ಭಾಷಾ ಅಂತ ಕರೀತಾರೆ. ಹೇಳ್ತಾ ಇರುವಾಗಲೇ ದರ್ಶನ ಭಾಷೆಯನ್ನು ಬಳಸೋದು. ಹೆಂಗೆ ಉದಾಹರಣೆ ತಿಳಿಯೋದು ಹೆಂಗೆ ಅಂದರೆ, ಪಾಶುಪತ ಅಂದರೆ ಶೈವ ಶಾಸ್ತ್ರ, ಆ ದರ್ಶನದ ಬಗ್ಗೆ ಹೇಳಬೇಕಾಗಿದೆ ಭಗವಂತನಿಗೆ. ಹೀಗೆ ಶೈವರು ಹೇಳ್ತಾರೆ ಅಂತ ಹೇಳುವುದಿಲ್ಲ. ಮತ್ತು ಭಗವಂತ ಹೇಳುವ ಕ್ರಮ ಹೇಗೆ ಅಂದರೆ, ವೇದವ್ಯಾಸರು ಹೇಳುವ ಕ್ರಮ ಹೇಗೆ ಅಂದರೆ, ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದನು ಅಂತ ಕತೆ ಹೇಳಿಬಿಡ್ತಾರೆ. ರುದ್ರದೇವರು ಬಂದು ವರದಾನವನ್ನು ಮಾಡಿದರು ಅಂತ ಹೇಳಿಬಿಡ್ತಾರೆ. ಮೇಲ್ನೋಟಕ್ಕೆ ನಮಗಿಷ್ಟು ಕತೆ ನೋಡಿದಾಗ ಓಹೋ, ರುದ್ರದೇವರು ಕೂಡ ಶ್ರೀಕೃಷ್ಣ ಪರಮಾತ್ಮನಿಗೆ ಅನುಗ್ರಹವನ್ನು ಮಾಡುವ ಸಾಮರ್ಥ್ಯವುಳ್ಳವರು, ಆದ್ದರಿಂದ ರುದ್ರದೇವರು ದೊಡ್ಡವರು ಅಂತ ಅನ್ನಿಸಿಬಿಡ್ತದೆ ನಮಗೆ. ಇದು ದರ್ಶನ ಭಾಷೆ ಅಂತ ಕರೀತಾರೆ ಅದನ್ನು. ಅರ್ಥ ಆಯ್ತಾ ಇಲ್ಲ? ಆದ್ದರಿಂದ ಆ ದರ್ಶನ ಭಾಷೆಯನ್ನು ಬಳಸಿರಿ, ಇದು ಜನಗಳಿಗೆ ಅರ್ಥ ಆಗುವುದಿಲ್ಲ. ಇನ್ನು 3ನೇದಾಗಿ ಗುಹ್ಯ ಭಾಷಾ ಅಂತ, ಅದು ಮೇಲ್ನೋಟಕ್ಕೊಂದು ಬೇರೆ ಅರ್ಥವೇ ಕಾಣ್ತದೆ, ಒಳಗಿನ್ನೊಂದು ಅರ್ಥ ಬೇರೆಯೇ ಇರ್ತದೆ. ಆದ್ದರಿಂದಾಗಿ ಸರಿಯಾಗಿ ನಮಗೆ ಈ ಗುಹ್ಯ ಭಾಷಾ ಇರಲಿ, ಈ ದರ್ಶನ ಭಾಷಾ ಇರಲಿ, ಇವು ಸಾಮಾನ್ಯ ಜನರಿಗೆ ಅರ್ಥ ಆಗುವುದಿಲ್ಲ. ಆದ್ದರಿಂದ ಸಮಾಧಿ ಭಾಷೆಯಲ್ಲಿಯೇ ಉರುಕ್ರಮಸ್ಯಾಖಿಲ ಬಂಧ ಮುಕ್ತಯೇ, ಸಂಸಾರ ಬಂಧನದಿಂದ ಬಿಡುಗಡೆಗೊಳಿಸ್ತಕ್ಕಂತಹ ಪರಮಾತ್ಮ ಏನಿದ್ದಾನೋ ಆ ಶ್ರೀಮನ್ನಾರಾಯಣನ, ಸರ್ವೋತ್ಕೃಷ್ಟ ಸ್ವಾಮಿಯ, ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತನ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ, ಸಮಾಧಿ ಭಾಷೆಯಲ್ಲಿ ಉತ್ತಮವಾಗಿರ್ತಕ್ಕಂತಹ ಅವನ ವ್ಯಾಪಾರಗಳನ್ನು, ಅವನ ಕ್ರಿಯೆಗಳನ್ನು ತಿಳಿಸುವಂತಹ ಕೆಲಸವನ್ನು ಮಾಡಿರಿ. ಭಗವಂತನಲ್ಲಿ ಭಕ್ತಿಯನ್ನು ಹುಟ್ಟಿಸುವಂತಹ ಶಾಸ್ತ್ರ ಇರಲಾರ್ದೆ ಇನ್ಯಾವ ಶಾಸ್ತ್ರಗಳಿದ್ದರೂ ಕೂಡ ಅವೆಲ್ಲ ಸಾಂಸಾರಿಕ ಶಾಸ್ತ್ರ ಅಂತ ಕರೀತಾರೋ ವಿನಃ ಆತ್ಮೋದ್ಧಾರದ ಶಾಸ್ತ್ರಗಳು ಅಂತ ಕರೆಯುವುದಿಲ್ಲ. ಭಗವಂತನ ಕಡೆಗೆ ನಮ್ಮ ಮನಸ್ಸನ್ನು ಒಯ್ಯದೇ ಹೋದರೆ ಅದು ಬೇಕಾದ ವಿಷಯಗಳಿರಲಿ, ನಮ್ಮ ಚಿತ್ತ ಭಗವಂತನ ಕಡೆಗೆ ಹೋಗದೇ ಇದ್ದರೆ ಅದು ಲೌಕಿಕ ಶಾಸ್ತ್ರ ಅಂತ ಕರೆಸಿಕೊಳ್ತದೆ. ಕೇವಲ ಹೊಟ್ಟೆಪಾಡಿಗಾಗಿ ಇರುವ ಶಾಸ್ತ್ರ ಅಂತ ಕರೆಸಿಕೊಳ್ತದೋ ವಿನಃ ಸಜ್ಜನರು ಅಂತಹ ಶಾಸ್ತ್ರಗಳನ್ನು ಹಿಡಿಯುವುದಿಲ್ಲ. ಅಂದಾಕ್ಷಣಕ್ಕೆ ಮಹಾಭಾರತ ಹಂಗದಂತ ತಿಳಿಬಾರದು ಅಂತಲೇ ಒತ್ತಿ ಹೇಳಿಕತೇನೆ. ಮಹಾಭಾರತ ಹಾಗಿದ್ದದ್ದಲ್ಲ, ಅದು ಮೋಕ್ಷಶಾಸ್ತ್ರವೇ. ಆದರೆ ಗುಹ್ಯ ಭಾಷಾ, ದರ್ಶನ ಭಾಷಾದಿಗಳು ಅಲ್ಲಿ ಪ್ರಚುರವಾಗಿರೋಣದರಿಂದ ಸಾಮಾನ್ಯರಿಗೆ ಅದು ಅರ್ಥ ಆಗುವುದಿಲ್ಲ. ಆ ಕಾರಣದಿಂದ ಸಾಮಾನ್ಯರು ಕೂಡ ಮುಕ್ತಿಯೋಗ್ಯ ಜೀವರುಗಳಿರ್ತಾರೆ. ಅವರೂ ಸಾಧನೆಯನ್ನು ಮಾಡಬೇಕಾದರೆ ಅವರಿಗೆ ಶುದ್ಧವಾದ ಸಮಾಧಿ ಭಾಷೆಯಲ್ಲಿ ಹರಿತತ್ವ ಅನ್ನೋದು ಬೇಕು. ನವೈಜನೋ ಜಾತು ಕಥಂಚನೋ ವ್ರಜೇತ್ ಮುಕುಂದ
ಸೇವ್ಯನ್ನ ವದಂಗ ಸಂಸ್ಕೃತಿಂ ಸ್ಮರನ್ ಮುಕುಂದಾಗ್ವಿಪಗೂಹನಂ ಪುನಃ ವಿಹಾತುಮಿಚ್ಛೇನ್ನ ರಸಗ್ರಹೀ ಜನಃ. ಯಾವತ್ತೂ ಕೂಡ ಭಗವಂತನ ಪಾದಾರವಿಂದಗಳನ್ನು ಬಿಟ್ಟು ಸಜ್ಜನರೇನಿದ್ದಾರೋ ಮಿಕ್ಕ ಯಾವ ಶಾಸ್ತ್ರಗಳನ್ನು ಕೂಡ ಅವರು ಗ್ರಹಣ ಮಾಡಲಿಕ್ಕೆ ಆಸಕ್ತರಾಗುವುದಿಲ್ಲ. ಭಗವಂತನ ಕಥೆ ಮಾತ್ರ ಅವರಿಗೆ ಬೇಕೋ ವಿನಃ, ಕಥೆ ಅಂದರೆ ಬರೀ ಕಥೆ ಅಂತಿಷ್ಟೇ ಅಲ್ಲ, ಅವನ ಧರ್ಮಗಳು ಅಂತ ಅರ್ಥ. ಆ ಭಾಗವತ ಧರ್ಮಗಳ ನಿಷ್ಠುರವಾಗಿರ್ತಕ್ಕಂತಹ ಆ ಧರ್ಮಗಳನ್ನು ತಿಳಿಬೇಕು ಅಂತನ್ನೋದೇ ಅವರ ಇಚ್ಛೆ ಆಗಿರುತ್ತದೆ. ಅದಕ್ಕೋಸ್ಕರ ತಾವು ಅದನ್ನು ಹೇಳಬೇಕು ಅಂತ ನಮ್ಮ ಅಪೇಕ್ಷೆ ಇದೆ. ಅದಕ್ಕೆ ಉದಾಹರಣೆ ನಾನೇ ಹೇಳ್ತೀನಿ ಅಂತಾರೆ. ಅಹಂ ಪುರಾತೀತ ಭವೇ ಭವಂ ಮುನೇ ದಾಸ್ಯಾಸ್ತು ಕಸ್ಯಾಶ್ಚನ ವೇದವಾದಿನಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವೀಕ್ಷತಾಂ. ನಂದೇ ನಾನು ಉದಾಹರಣೆ ಕೊಡ್ತೀನಿ ಅಂತಾರೆ. ವೇದವ್ಯಾಸದೇವರಿಗೆ ತಮ್ಮ ಜನ್ಮದ ರಹಸ್ಯವನ್ನು ಅವರೇ ಹೇಳಿಕತ್ತಾರೆ ನಾರದರು. ಹಿಂದೆ ನಾನು ಒಬ್ಬ ದಾಸಿಯ ಮಗನಾಗಿದ್ದೆ. ಆ ಸಂದರ್ಭದಲ್ಲಿ ಬಾಲಕರಲ್ಲಿ ಇರಬೇಕಾಗಿರ್ತಕ್ಕಂತಹ ಆಟ ಆಡೋದು ಅಥವಾ ತಿನ್ನೋದು ಮೊದಲಾಗಿರ್ತಕ್ಕಂಥವುಗಳು ಏನಿರ್ತಾವೋ ಅವ್ಯಾವೂ ನನ್ನ ಕಡೆಗೆ ಇರಲಿಲ್ಲ. ತಯೇ ಮಯ್ಯಪೇತಾಖಿಲ ಚಾಪಲೆ ಅರ್ಭಕೆ ದಾಂತೆ ಯತ ಕ್ರೀಡನಕ್ಕೆ ಅನುವರ್ತಿನಿ. ಚಿಕ್ಕ ಮಕ್ಕಳ ಜೊತೆಗೆ ಹೋಗಿ ಆಟ ಆಡೋದು ಮೊದಲಾದ ಬಾಲಕರಲ್ಲಿ ಇರಬೇಕಾಗಿರ್ತಕ್ಕಂತಹ ಸಹಜ ಗುಣಗಳೇನವೋ ಯಾವ ಗುಣಗಳು ನನ್ನಲ್ಲಿ ಇರಲಿಲ್ಲ. ಕೇವಲ ಭಗವಂತನ ಕಥೆಗಳನ್ನು ಕೇಳುವುದರಲ್ಲಿ, ಭಗವಂತನ ಧರ್ಮಗಳನ್ನು ಪರಿಪಾಲನೆ ಮಾಡುವುದರಲ್ಲಿಯೇ ನನಗೆ ಚಿಕ್ಕವನಿರುವಾಗಲೇ ಆಸಕ್ತಿ ಇತ್ತು. ಚಾತುರ್ಮಾಸ್ಯ ಅಂತ ಒಳ್ಳೆಯ ಧ್ಯಾನಿಗಳು ನಮ್ಮ ಮನೆಗೆ ಅಂತ ಬಂದಾಗ, ಅಂದರೆ ನಾವು ಯಾರ ಮನೆಯನ್ನು ಆಶ್ರಯಿಸಿಕೊಂಡಿದ್ವೋ ಅವ್ರ ಮನೆಗೆ ಅಂತ ಬಂದಾಗ ಆ ಒಳ್ಳೆಯ ಧ್ಯಾನಿಗಳು ಯಾವಾಗಲೂ ಕೂಡ ಹರಿಕಥಾಶ್ರವಣಗಳನ್ನೇ ಮಾಡ್ತಾ ಇದ್ದರು. ಅವರ ಹತ್ತಿರಕ್ಕೆ ನಾನೂ ಇದ್ದುದರಿಂದ ನಾನೂ ಯಾವಾಗಲೂ ಪ್ರತಿದಿನ ಮುಂಜಾನೆ ಎದ್ದು ಸ್ನಾನ ಮಾಡಿ ಅಂತ ಹೇಳ್ತಾರೆ ಅವರು. ಸ್ನಾನ ಮಾಡಿ ತತ್ರಾನ್ವಹಂ ಕೃಷ್ಣ ಕಥಾಂ ಪ್ರಗಾಯತಾಮನುಗ್ರಹೇಣ ಶ್ರವಣಂ ಮನೋಹರಃ ತಾಶ್ರದ್ಧಯಾಮ ಮೇ ಅನುಸವಂ ವಿಶೃಣ್ವತಃ ಪ್ರಿಯಶ್ರವಸ್ಯಂಗ ತದಾ ಭವನ್ಮತಿ. ಆ ಸಂದರ್ಭದಲ್ಲಿ ಬೆಳಿಗ್ಗೆ ಎದ್ದು ನಾನು ಸ್ನಾನ ಮಾಡಿ ನಿತ್ಯ ನಂದೇನು ಅನ್ನಕ್ಕಿತ್ತು ಆ ಅನ್ನಕ್ಕೆ ಮುಗಿಸಿ ಅವರು ಹರಿಕತೆ ಹೇಳುವುದರೊಳಗೆ ಸ್ನಾನ ಮಾಡಿ ಕೂತು ಕೇಳ್ತಿದ್ರಂತ ನಾರದ. ಈ ದಾಸಿ ಪುತ್ರನಾಗಿರುವಂತಹ ಸಂದರ್ಭದಲ್ಲಿ, ಹಾಗಿದ್ದಂತಹ ಸಂದರ್ಭದಲ್ಲಿ ಅವರು ಭಾರಿ ಸಂತೋಷ ಆಯಿತು ಅವರಿಗೆ. ಅನಂತರದಲ್ಲಿ ಅವರು ಚಾತುರ್ಮಾಸ್ಯವನ್ನು ಮುಗಿಸಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಎರಡೂ ಕಾಲ ಮುಗಿದು ಇತ್ತಂ ಶರತ್ ಪ್ರಾವೃಷಿ ಕಾವೃತೋ ಹರೇಹೆ, ಅಂದರೆ ಶರತ್ ಕಾಲ ವರ್ಷಾ ಋತುಕಾಲ ಎರಡೂ ಋತುಗಳ ಕಾಲ ಮುಗಿದುವು ಅಂದರೆ ಚಾತುರ್ಮಾಸ್ಯ ಮುಗಿತು ಅಂತ ಅರ್ಥ. ಚಾತುರ್ಮಾಸ್ಯ ಮುಗಿದಾದ ಮೇಲೆ ಅವರಿಗೆ ಭಾರಿ ನನ್ನ ಮೇಲೆ ಪ್ರೀತಿ ಬಂದು ನನಗೆ ಭಗವಂತನ ನಿಗೂಢವಾಗಿರ್ತಕ್ಕಂತಹ ಜ್ಞಾನ, ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇವುಗಳನ್ನು ಮಾಡ್ತಕ್ಕಂಥವನು ಯಾರು? ಸಾಕ್ಷಾತ್ ಭಗವಂತ ಎನ್ನುವಂತಹ ಜ್ಞಾನಂ ಗುಹ್ಯತಮಂ ಯತ್ತತ್ ಸಾಕ್ಷಾತ್ ಭಗವತೋದಿತಂ ಅನ್ವವೋಚನ್ ಗಮಿಷ್ಯಂತಹ ಕೃಪಯ ದೀನವತ್ಸಲ. ನಮ್ಮಂಥವರ ಮೇಲೆ ಭಾರೀ ವಾತ್ಸಲ್ಯವುಳ್ಳಂತಹ ಆ ಶ್ರೇಷ್ಠ ಜ್ಞಾನಿಗಳು ನನಗೆ ಸರ್ವೋತ್ಕೃಷ್ಟವಾಗಿರ್ತಕ್ಕಂತಹ ಭಗವಂತನ ಜ್ಞಾನವನ್ನು ಉಪದೇಶಿಸಿ ಕಳುಹಿಸಿದ್ದಾರೆ. ಅನಂತರದಲ್ಲಿ ಏತತ್ ಸಂಸೂಚಿತಂ ಬ್ರಹ್ಮನ್ ತಾಪತ್ರಯ ಚಿಕಿತ್ಸಿತಂ ಯದೀಶ್ವರೇ ಭಗವತಿ ಕರ್ಮ ಬ್ರಹ್ಮಣಿ ಭಾವಿತಂ. ಇಡೀ ಜ್ಞಾನ ಏನಿದೆ ಅಖಂಡವಾಗಿರ್ತಕ್ಕಂತಹ ಭಗವಂತನ ಜ್ಞಾನ ಸಂಪಾದನೆ ಮಾಡಿಕೊಂಡ್ರೆ ಸಾಕು, ನಮ್ಮ ಎಲ್ಲ ಕರ್ಮಗಳು ನಾಶ ಆಗ್ತಾವೋ ವಿನಃ ಕರ್ಮದಿಂದ ಸಂಸಾರ ನಾಶ ಆಗುವುದಿಲ್ಲ. ನಮ್ಮ ದುಷ್ಕರ್ಮಗಳೇನಿವೆ ಆ ಎಲ್ಲ ದುಷ್ಕರ್ಮಗಳ ನಾಶಕ್ಕೆ ಜ್ಞಾನ ಪ್ರಧಾನಭೂತವಾದದ್ದು ಹೊರತು ಕರ್ಮ ಅಲ್ಲ. ಅಂದಾಕ್ಷಣಕ್ಕೆ ಕರ್ಮ ಮಾಡಬೇಡ ಅಂತ ಅರ್ಥ ಅಲ್ಲ. ಸ್ವವಿಹಿತ ಕರ್ಮಾನುಷ್ಠಾನವನ್ನು ಮಾಡಿಕೊಂಡಿರಲೇಬೇಕು. ಆ ಸ್ವವಿಹಿತ ಕರ್ಮಾನುಷ್ಠಾನವನ್ನು ನಾವು ಮಾಡಿಕೊಂಡಿದ್ದಾಗ ಭಗವಂತನ ಜ್ಞಾನ ನಮಗಾದಾಗ ನಮ್ಮ ಕರ್ಮಾನುಷ್ಠಾನದಲ್ಲಿ ಏನು ತಪ್ಪುಗಳಿವೆ ಆ ತಪ್ಪುಗಳ ದೋಷ ಪರಿಹಾರಕ್ಕಾಗಿ ನಾವು ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೇ ಬೇಕು. ಆದ್ದರಿಂದ ಜ್ಞಾನ ಬಹಳ ಮಹತ್ವಪೂರ್ಣವಾದದ್ದು. ಜ್ಞಾನಿಗಳೆಲ್ಲ ಹೀಗೆ ಸ್ಮರಣೆಯನ್ನು ಮಾಡ್ತಾ ಇರ್ತಾರೆ. ಹೇಗೆ ಒಂದು ಯಜ್ಞವನ್ನು ಮಾಡಬೇಕಾದರೆ ಆ ಯಜ್ಞ ಮಾಡುವ ಪುರೋಹಿತ ಯಜಮಾನನಿಗೆ ಕಲ್ಯಾಣ ಆಗಲಿ ಎನ್ನುವ ಕಾರಣದಿಂದ ಯಜ್ಞವನ್ನು ಮಾಡಿದಾಗ ಯಜ್ಞ ಮಾಡಿದವರಿಗೂ ಯಜಮಾನನಿಗೂ ಹೇಗೆ ಒಂದು ಕ್ಷೇಮ ಉಂಟಾಗ್ತದೋ ಆ ರೀತಿಯಲ್ಲಿ ಇಲ್ಲೂ ಕೂಡ ಮಹಾಜ್ಞಾನಿಗಳು ಯಾವತ್ತೂ ಕೂಡ ಆ ಭಗವಂತನನ್ನೇ ಸ್ಮರಣೆ ಹೋಗ್ತಾ ಮಾಡ್ತಾ ಇರ್ತಾರೆ. ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಃ ಸಂಕರ್ಷಣಾಯ ಚ ಇತಿ ಮೂರ್ತ್ಯಭಿಧಾನೇನ ಮಂತ್ರಮೂರ್ತಿರ ಮೂರ್ತಿಕಂ ಯಜತೆ ಯಜ್ಞಪುರುಷಂ ಸ ಸಮ್ಯಕ್ ದರ್ಶನ ಪುಮಾನ್ ಇಮಂ ಸ್ವಧರ್ಮ ನಿಯಮಂ ಅವೇತ್ಯ ಮದನುಷ್ಠಿತಂ ಅದಾನ್ಮೇ ಜ್ಞಾನಮೈಶ್ವರ್ಯಂ ಸ್ವಸ್ಮಿನ್ ಭಾವಂ ಚ ಕೇಶವ. ಆದ್ದರಿಂದಾಗಿ ಸ್ವಾಮಿ ನೀವು ಶ್ರೇಷ್ಠವಾಗಿರ್ತಕ್ಕಂತಹ ಶ್ರೀಮದ್ ಭಾಗವತವನ್ನು ವೇದವ್ಯಾಸ ಅವತಾರಕ್ಕೆ ಪ್ರಯೋಜನವೆನಿಸಿರ್ತಕ್ಕಂತಹ ಭಾಗವತ
ಏನು ಇದೆ ಆ ಶ್ರೀಮದ್ ಭಾಗವತವನ್ನು ತಾವು ರಚನೆ ಮಾಡಬೇಕು. ತಮಪ್ಯದಭ್ಯಶ್ರುತ ವಿಶ್ರುತಂ ವಿಭೋಹೋ ಸಮಾಪ್ಯತೆ ಏನ ವಿಧಾಂ ಬುಭುತ್ಸಿತಂ ಪ್ರಖ್ಯಾಹಿ ದುಃಖೈಹಿ ಮುಹುಹು ಅದಿತಾತ್ಮನಾಂ ಸಂಕ್ಲೇಶ ನಿರ್ವಾಣ ಮುಷಂತಿ ನಾನ್ಯಥಾ. ಆದ್ದರಿಂದ ಶ್ರೀಮದ್ ಭಾಗವತ ಗ್ರಂಥವನ್ನು ತಾವು ರಚನೆಯನ್ನು ಮಾಡಿಕೊಟ್ರಿ ಅಂತಾದರೆ ಎಲ್ಲ ಸಜ್ಜನರ ಇಚ್ಛೆ ಪೂರ್ತಿಯಾಗ್ತದೆ. ಎಲ್ಲರೂ ಕೂಡ ಈ ಜ್ಞಾನ ಮಾರ್ಗದೊಳಗೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಶುದ್ಧ ಸಮಾಧಿ ಭಾಷೆಯಲ್ಲಿ ಶ್ರೀಮದ್ ಭಾಗವತವನ್ನು ತಾವು ರಚನೆ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಎನ್ನುವಲ್ಲಿಗೆ 5ನೆಯ ಅಧ್ಯಾಯ ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆಗೊಂಡಿದೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.